ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ವಿದ್ಯಾರಣ್ಯಪುರಂ. ವಿದ್ಯಾರಣ್ಯಪುರಂ ಅಲ್ಲಿರುವಂತ NTI ಗ್ರೌಂಡ್ ಆಪೋಸಿಟ್, ಟ್ರೆಂಡ್ ಆಪೋಸಿಟ್ ಅಲ್ಲಿರುವಂತ ಶ್ರೀ ಕೃಷ್ಣ ಉಪಹಾರ್ ಹೋಟೆಲ್ ತುಂಬಾ ಒಂದು ಹಳೆಯ ಹೋಟೆಲ್. ಸ್ಥಳೀಯವಾಗಿ ತನ್ನದೇ ಆದ ಒಂದು ಚಾಪು ಮೂಡಿಸಿ ವೆಜಿಟೇರಿಯನ್. ಉಡುಪಿಯ ಮೂಲದವರಾಗಿರುವಂತ ಉಡುಪಿ ಭಟ್ರು, ಉಡುಪಿ ಕುಂದಾಪುರ, ಏನು ನಮ್ಮ ಉಡುಪಿ ಪ್ರಾಂತ್ಯದಲ್ಲಿರುವಂತ ಭಟ್ರು ಬೆಂಗಳೂರು ದೇಶ ವಿದೇಶಗಳಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಂತ ಹೇಳ್ತಾರೆ. ಏನು ನಿಸ್ವಾರ್ಥವಾಗಿ ಒಂದು ಹೋಟೆಲ್ ಉದ್ಯಮದಲ್ಲಿ ತಮ್ಮದೇ ಆದ ಒಂದು ಸೇವೆ ಸಲ್ಲಿಸ್ತಿರುವಂತ ಉಡುಪಿ ಪ್ರಾಂತ್ಯದವರು ಮತ್ತೆ ಕುಂದಾಪುರ, ಉಡುಪಿ, ಮಂಗಳೂರು ಒಂದು ಪ್ರಾಂತ್ಯದ ಹಲವಾರು ಭಟ್ರುಗಳು, ಬೇರೆ ಬೇರೆ ಒಂದು ಹೋಟೆಲ್ಗಳು, ಉಡುಪಿ ಉಪಚಾರ ಆಗಿರ್ಬೋದು, ಆನಂದ್ ಭವನ್ ಆಗಿರ್ಬೋದು, ಹಲವಾರು ಕೃಷ್ಣ ಭವನ್, ಕೃಷ್ಣ ಉಪಚಾರ, ಬೇರೆ ಬೇರೆ ಹೋಟೆಲ್ಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಅದೇ ತರನೇ ಇವತ್ತು ನಾವು ವಿದ್ಯಾರಣ್ಯಪುರಂ ಅಲ್ಲಿರುವಂತ ಕೃಷ್ಣ ಉಪಹಾರ್ ಹೋಟೆಲ್ ನಲ್ಲಿ ಇದ್ದೇವೆ. ಮಾಲೀಕರಾದ ಕೇಶವ್ ನಾರಾಯಣ ನಮ್ಮೊಟ್ಟಿಗಿದ್ದಾರೆ. ಕೇಶವ್ ಮೂರ್ತಿ ಅವರು ಹೇಳಿ ಸರ್, ಎಷ್ಟು ವರ್ಷದಿಂದ ಇದ್ದೀರಾ, ಏನು ವಿಶೇಷತೆ? ಸುಮಾರು 15 ವರ್ಷದಿಂದ ಇಲ್ಲೇ ಇದ್ದೀವಿ. ಪ್ರತಿ ವರ್ಷ ದೀಪಾವಳಿ ಲಕ್ಷ್ಮೀ ಪೂಜೆ ಆಚರಣೆ ಮಾಡ್ತೀವಿ. ಹಾಗೆ ಇವತ್ತು ವಿಶೇಷವಾಗಿ ಬೇರೆ ಸರ್ ಏನೇನು ವಿಶೇಷತೆ ಇಲ್ಲಿ? ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಫುಡ್, ಚೈನೀಸ್, ರೋಟಿ, ತಂದೂರಿ ಐಟಮ್ಸ್, ಹಾಗೆ ಸ್ಪೆಷಲ್ ಆಗಿ ರವಾ ಇಡ್ಲಿ, ಮತ್ತೆ ಪುಡಿ ದೋಸೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಕ್ರೌಡ್ ಚೆನ್ನಾಗಿದೆ, ಒಳ್ಳೆ ಕಸ್ಟಮರ್ ರೆಸ್ಪಾನ್ಸ್ ಚೆನ್ನಾಗಿದೆ. ದಿನ ಬಂದು ಬರ್ತಾ ಇದ್ದಾರೆ, ರೆಗ್ಯುಲರ್ ಕಸ್ಟಮರ್ ತುಂಬಾ ಇದ್ದಾರೆ. ಆಯಿಲ್ ಒಂದ್ಸಾರಿ ಬಳದ ಆಯಿಲ್ ಮತ್ತೆ ಬಳಸೋದಿಲ್ಲ. ಸ್ಪೆಷಲ್ ಆಗಿ ಡೈರೆಕ್ಟ್ ಆಗಿ ಮಾರ್ಕೆಟ್ ಪರ್ಚೇಸ್ ಎಲ್ಲ ನಾವೇ ಮಾಡೋದ್ರಿಂದ ಫ್ರೆಶ್ ತರಕಾರಿ RMC ಎಲ್ಲ ನಾವೇ ಪರ್ಚೇಸ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಕಡಿಮೆ ರೇಟಲ್ಲಿ ಜನಗಳಿಗೆ ಕೊಡ್ತೇವೆ. ನಮಸ್ಕಾರ. ಲಕ್ಷ್ಮೀ ಪೂಜೆ ಇವತ್ತು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಕೃಷ್ಣ ಉಪಹಾರ ಕಡೆಯಿಂದ. ಮತ್ತೆ ಎಲ್ಲೆಲ್ಲಿ ಬ್ರಾಂಚಸ್ ಇದೆ? ಇಲ್ಲ, ಸದ್ಯಕ್ಕೆ ಇದು ಒಂದೇ ಇರುವುದು, ಬೇರೆ ಎಲ್ಲೂ ಇಲ್ಲ. ಎಲ್ಲ ಕರ್ನಾಟಕದ ಎಲ್ಲಾ ಜನತೆಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಆಲ್ಮೋಸ್ಟ್ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಲ್ಲಿ ಎಲ್ಲಾ ಊರು, ತಾಲೂಕು ಎಲ್ಲ ಒಂದು ಸಂಚಾರ ನಡೆಸ್ತಾ ಇರ್ತೀವಿ. ರೋಡ್ ಸರ್ವೆ ಆಗಿರ್ಬೋದು, ಹೋಟೆಲ್ಗಳ ಒಂದು ವಿಶೇಷತೆ, ಮತ್ತೆ ಅಂಗಡಿ ವಿಶೇಷತೆ, ಮತ್ತೆ ಊರಿನ ವಿಶೇಷತೆಗಳ ಬಗ್ಗೆ ಎಲ್ಲ ನಮ್ಮ ವಿಜುವಲ್ಸ್ ಹಾಕ್ತಾ ಇರ್ತೀವಿ. ಅದೇ ತರನೇ ಇವತ್ತು ಆಕಸ್ಮಿಕವಾಗಿ ನಾವು ವಿದ್ಯಾರಣ್ಯಪುರ ಮಾರ್ಗವಾಗಿ ಸಂಚರಿಸುವಾಗ ಈ ಒಂದು ಹೋಟೆಲ್ ಪೂಜೆ ಕೂಡ ಇತ್ತು. ಆ ಒಂದು ಪೂಜೆಗೆ ನಾವು ಭಾಗಿಯಾಗಿ ಲಕ್ಷ್ಮೀ ಕೃಪಾ ಕಟಾಕ್ಷ ಎಲ್ಲರಿಗೂ ಪ್ರಾಪ್ತಿಯಾಗ್ಲಿ ಅಂತ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದನೂ ಆಶಿಸ್ತಾ, ಮತ್ತೆ ನಮ್ಮ ಒಂದು ಹೋಟೆಲ್ ಏನು ಕೃಷ್ಣ ಉಪಹಾರ್ ಹೋಟೆಲ್ ವತಿಯಿಂದನೂ ಆಶಿಸ್ತಾ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿರೀಕ್ಷಿಸಿ. ನಮಸ್ತೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಲೋಕ ಸಮಸ್ತ ಸುಖಿನೋ ಭವಂತು. ದೀಪಗಳನ್ನ ಬೆಳಗಿಸಿ ದೀಪಾವಳಿ ಹಬ್ಬನ ಪಟಾಕಿ ಕಮ್ಮಿ ಹೊಡೀರಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಮ್ಮ ಚಾಲನ್ ಮತ್ತೆ ಇವರ ಒಂದು ಹೋಟೆಲ್ ಚಾಲನ್, ಇವರ ಹೋಟೆಲ್ ವತಿಯಿಂದನೂ ಆಶಿಸ್ತಾ ಇದ್ದಾರೆ. ಕಡೆಯದಾಗಿ ಸರ್ ಒಂದು ಫೈನಲ್, ಕಡೆಯದಾಗಿ ದೀಪಾವಳಿ ಹಬ್ಬದಲ್ಲಿ ಜನಗಳಿಗೆ ಪಟಾಕಿ ಕಡಿಮೆ ಹೊಡೀರಿ, ದೀಪಗಳನ್ನ ಜಾಸ್ತಿ ಬೆಳೆಸಿ ಅನ್ನೋದ್ರ ಮುಖಾಂತರ ಹೇಳ್ತೇವೆ. ಅಂದ್ರೆ ದೀಪಾವಳಿ ಹಬ್ಬಕ್ಕೆ ನಿಮ್ಮಲ್ಲಿ ಸ್ವೀಟ್ ಖಾದ್ಯಗಳ ಹತ್ರ ಏನಾದ್ರು ಒಂದು ಹಳ್ಳಿ ಮನೆ ಊಟ ತರ ಏನಾದ್ರು ಮಾಡ್ತಾ ಇದ್ದಾರೆ? ಅಲ್ಲ, ರೆಗ್ಯುಲರ್ ಆಗಿ ಊಟ ಇರುತ್ತೆ. ಆಲ್ಮೋಸ್ಟ್ ಇವತ್ತು ನಾವು ಅರ್ಧ ಕ್ಲೋಸ್ ಮಾಡಿದ್ವಿ, ಹಾಗಾಗಿ ಊಟದ ವ್ಯವಸ್ಥೆ ಇರಲಿಲ್ಲ. ಇರುತ್ತೆ, ಓಪನ್ ಇದೆಯಾ? ನಾಳೆ ಓಪನ್ ಇದೆ. ಬನ್ನಿ ಸರ್, ವಾಟರ್ ಬನ್ನಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.